ಹಾಯ್, ಎಲ್ಲರಿಗೂ ನಮಸ್ತೆ. ಮನೆ ತಿಂಡಿ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ನಾನಿವತ್ತು ಮಳೆಗಾಲದ ತಯಾರಿಯಲ್ಲಿದ್ದೇನೆ. ಇನ್ನು ಮಳೆಗಾಲ ಎಲ್ಲ ಬರಲಿಕ್ಕಾಯ್ತಲ್ಲ, ಹಾಗಾಗಿ ನಾನು ಸ್ವಲ್ಪ ಮೆಣಸು ತಂದು ಚೆನ್ನಾಗಿ ತೊಳೆದು ಒಣಗಲಿಕ್ಕೆ ಹಾಕ್ಕೊಳ್ತಾ ಇದ್ದೇನೆ. ಮೊನ್ನೆ ನಾನು ಉದ್ದ ಮೆಣಸನ್ನು ತೊಳೆದು ಒಣಗಿಸಿಟ್ಟಿದ್ದೇನೆ. ಈಗ ನೋಡಿ ಉಂಡೆ ಮೆಣಸನ್ನು ತೊಳಿತಾ ಇದ್ದೇನೆ. ಎರಡನ್ನು ಬೇರೆ ಬೇರೆಯಾಗಿ ನಾವು ಹುಡಿ ಮಾಡಿಕೊಂಡ್ರೆ ಮಳೆಗಾಲದಲ್ಲಿ ಅಡಿಗೆಗೆ ತುಂಬ ಒಳ್ಳೆಯದಾಗ್ತದೆ. ಹಾಗೆ ಮೆಣಸಲ್ಲೆಲ್ಲ ತುಂಬ ಧೂಳಿರ್ತದೆ, ಎಲ್ಲಾದರೂ ರೋಡ್ ಸೈಡಲ್ಲೆಲ್ಲ ಹಾಕಿರ್ತಾರಲ್ಲ, ಹಾಗಾಗಿ ಒಂದು 2 ಸಲ ಚೆನ್ನಾಗಿ ತೊಳ್ಕೊಳ್ಬೇಕು. ಇದು ಮಾತ್ರ ಚೆನ್ನಾಗಿ ಉಂಡೆ ಮೆಣಸು ಸ್ವಲ್ಪ ಖಾರ ಇರ್ತದೆ, ಉಂಟೆ ಮೆಣಸು ಸ್ವಲ್ಪ ಖಾರ ಕಡಿಮೆ. ಹಾಗೆ ಎರಡು ಬೇರೆ ಬೇರೆಯಾಗಿ ನಾನು ಇದನ್ನು ಹುಡಿ ಮಾಡಿಕೊಳ್ತಾ ಇದ್ದೇನೆ. ಹುಡಿ ಮಾಡಿ ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ಏನಾಗೋದಿಲ್ಲ, ಹಾಳಾಗೋದಿಲ್ಲ. ನೋಡಿ, ನಾನು ಮೆಣಸು ಒಣಗಿಸುವಾಗ ನೋಡಲಿಕ್ಕೆ ಯಾರೊಬ್ಬರು ಬಂದಿದ್ದಾರೆ ನೋಡಿ, ಮುಂಗುಸಿ ನೋಡಿ. ಹಾಗೆ ಚೆನ್ನಾಗಿ ಬಿಸಿಲಿತ್ತು. ಹಾಗೆ ಇದನ್ನು ಚೆನ್ನಾಗಿ ತೊಳೆದು ಒಂದು ಬಟ್ಟೆ ಹಾಸಿ ಬಟ್ಟೆಗೆ ಹಾಕ್ಕೊಳ್ತಾ ಇದ್ದೇನೆ. 3 ಬಿಸಿಲು ತೆಗೆದರೆ ಸಾಕು. ಈಗೆಲ್ಲ ಒಳ್ಳೆ ಬಿಸಿಲಲ್ಲ, ಆದ ಕಾರಣ 3 ಬಿಸಿಲು ತೆಗೆದರೆ ಸಾಕಾಗ್ತದೆ. ನಾವು ಅಂಗಡಿಯಿಂದ ಕೆಮಿಕಲ್ ತಂದು ತಿನ್ನೋದಕ್ಕಿಂತ ನಾವೇ ಇದನ್ನು ತೊಳೆದು ಹುಡಿ ಮಾಡಿಕೊಂಡು ಇಟ್ಟರೆ ಭಾರಿ ಒಳ್ಳೆಯದಲ್ವ. ಹಾಗಾಗಿ ಎಲ್ಲ ವರ್ಷ ನಾನು ಹೀಗೆ ಹುಡಿ ಮಾಡ್ಕೊಳ್ಳೋದಿಲ್ಲ. ಹೀಗೆ ಟೈಮ್ ಇದ್ದರೆ ನಾನು ಹೀಗೆ ಮಾಡ್ಕೊಳ್ತೇನೆ. ಈಗ ಬೇರೆ ಒಂದೊಂದು ಮಳೆ ಬರ್ತಾ ಉಂಟು, ಹಾಗೆ ಇದರ ಹಿಂದೆ ಬೇಕಾಗ್ತದೆ. ಹಾಗೆ ಕಾಗೆಗಳ ಪಕ್ಷಿಗಳದೆಲ್ಲ ಕಾಟ ನೋಡಿ. ಇದು 2 ಸಲ ತೊಳೆದು ಮೆಣಸಿನ ನೀರು ಹೇಗಾಗಿದೆ ನೋಡಿ. ಹಾಗೆ ಸ್ವಲ್ಪ ಬಾಕಿ ಇತ್ತು. ಈಗ ನನ್ನ ಮಗ ಹೆಲ್ಪ್ ಮಾಡ್ತಾ ಇದ್ದಾನೆ, ಅದನ್ನು ತೊಳೆದು ಹಾಕ್ತಾ ಇದ್ದಾನೆ ಬಿಸಿಲಿಗೆ. ನೋಡಿ, ಮೆಣಸನ್ನು ತುಂಬ ಹೊತ್ತು ನೀರಲ್ಲಿ ಇಡಬಾರ್ದು. ನೀರಲ್ಲಿಟ್ಟರೆ ಉಂಟಲ್ಲ, ಮೆಣಸಿನ ಒಳಗೆ ನೀರು ಹೋದರೆ ಇನ್ನೂ 2 ದಿನ ಬೇಕಾಗ್ತದೆ ಮೆಣಸು ಒಣಗಲಿಕ್ಕೆ, ಮತ್ತು ಅದು ಹಾಳಾಗ್ತದೆ. ಹಾಗಾಗಿ ಬೇಗ ಬೇಗ ತೊಳೆದು ನಾವು ಅದನ್ನು ಮೆಣಸನ್ನು ಬಿಸಿಲಿಗೆ ಹಾಕ್ಕೊಳ್ಬೇಕು ಆದಷ್ಟು. ಹಾಗೆ ಈಗ ಮೆಣಸನ್ನೆಲ್ಲ ಹರಡಿ ಕೊಡ್ತಾ ಇದ್ದಾನೆ. ಒಂದು ಬಟ್ಟೆಯಲ್ಲಿ ಹಾಕಿದರೆ ಒಳ್ಳೆಯದು, ಬೇಗ ಒಣಗ್ತದೆ. ಬಟ್ಟೆ ಬಿಸಿ ಆಗುವಾಗ ಮೆಣಸು ಬಿಸಿ ಆಗ್ತದೆ, ಒಳ್ಳೆ ಬಿಸಿಲಲ್ವ. ಆದ ಕಾರಣ ಬೆಳಗ್ಗೆಯೇ ನಾನು ತೊಳೆದು ಹಾಕ್ತಾ ಇದ್ದೇನೆ. ಈಗ ಮೆಣಸನ್ನು ಹುಡಿ ಮಾಡಿ ಮಿಲ್ಲಿಂದ ತಂದ ಕೂಡಲೇ ಒಂದು 2-3 ದಿನ ನಾವು ಬಿಸಿಲಲ್ಲಿ ಇಡಬೇಕು. ಬಿಸಿಲಲ್ಲಿಟ್ಟು ನಾವು ಸ್ಟೋರ್ ಮಾಡಿ ಇಟ್ಕೊಳ್ಬೇಕು, ಏನಾಗೋದಿಲ್ಲ. ಒಂದು ವರ್ಷದಿಂದ ವರ್ಷಕ್ಕೂ ಸಹ ಹಾಗೆ ಇರ್ತದೆ. ಹಾಗೆ ಇವತ್ತಿನ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಯಿತು ಅಂತ ಭಾವಿಸ್ತೇನೆ. ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ಇನ್ನೊಂದು ಹೊಸ ವಿಡಿಯೋ ಜೊತೆ ಮತ್ತೆ ಬರ್ತೇನೆ. ಎಲ್ಲರಿಗೂ ಧನ್ಯವಾದಗಳು.